ಬರ್ಲೇ ಇಲ್ವಲ್ಲ. ತಡಿ ಒಂದು ಫೋನ್ ಆರ ಮಾಡೋಣ. ಸಿಕ್ತು. ಈ ಹುಡುಗಿ ಯಾಕೆ ರಿಂಗ್ ಆಗ್ತಾನೆ ಐತೆ, ಫೋನ್ ಎತ್ತುತ್ತಾ ಇಲ್ವಲ್ಲ. ತಡಿ ಇನ್ನೊಂದ್ಸತಿ ಮಾಡೋಣ. ಥೋ, ಈ ಹುಡುಗಿ ಫೋನ್ ಯಾಕಪ್ಪ ಎತ್ತುತ್ತಾ ಇಲ್ಲ. ಒಳ್ಳೆ ಮಕ್ಕಳು ಟೆನ್ಷನ್ ಕೊಡ್ತಾವತ್ಲಾಗೆ. ಪಾರ್ವತಿ ಪಾರ್ವತಿ ಅಲ್ಲ ಕಣ್ರಿ, ಕುಡ್ಕೊಂಡ್ ಬಂದಿದ್ರಲ್ಲ, ನಿಮ್ಗೇನು ಅಷ್ಟು ಮನುಷ್ಯತ್ವ ಇಲ್ವಾ? ನೀವು ಕುಡಿತಾನೆ ಇರ್ಲಿಲ್ವಲ್ಲ, ಹೆಂಗ್ ಕುಡಿದ್ರಿ ನೀವು? ಅಯ್ಯೋ ನಂಗೇನು ಕುಡಿಯೋಕೆ ಇಷ್ಟನಾ ಈ ಬಸ್ಸಯ್ಯ ಬಿಡ್ಲೇ ಇಲ್ಲ ಅತ್ಲಾಗೆ ಕುಡಿಯೋ ತನಕನೂ. ಈಗಲ್ಲ ನಿಮಗೆ, ಬೆಳಗ್ಗೆ ಹೇಳ್ತೀನಿ ತಡೀರಿ ಸರ್ರೇಗೆ. ಆ ಹಣ್ಣಂಗೂ ಕುಡಿಯೋದು ಹಾಳಾಗದಲ್ಲ, ಈ ನಿನಗೂ ಕುಡಿಸಿ ಹಾಳು ಮಾಡ್ತಾವ್ರ ಊರಲ್ಲಿ. ನೀನ್ ಯಾರಿಗೆ ಫೋನ್ ಮಾಡ್ತಿದ್ದೆ? ಅಯ್ಯೋ, ಹುಡುಗಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಅದಕ್ಕೆ ಫೋನ್ ಮಾಡ್ತಿದ್ದೆ ಅವಳಿಗೆನೆ. ಏನಾಯ್ತತೆ? ಯಾಕಿನ್ನೂ ಬಂದಿಲ್ವಾ ಮನೆಗೆ ಪೂರ್ಣಿ? ಇಲ್ಲ ಕಣೋ, ಒಂಚೂರು ಮುದ್ಕತ ಹೋಗಿ ನೋಡ್ಕೊಂಬರೋಗು ಬತ್ತದಾಳ ಏನೋ, ಫೋನ್ ಎತ್ತುತ್ತಲ್ಲ ಅತ್ಲಾಗೆ. ಹಾ ಸರಿ ಕಣತೆ, ಇರತ್ತೆ, ನೋಡ್ಕೊಬತ್ತೀನಿ. ಹೋಗಿ ಮುಂದೆ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ ಎಲ್ಲೋಯ್ತು ಅಂತ. ಕಂಠ ಪೂರ್ತಿ ಕುಡ್ ಬಂದಿದ್ಯಾ? ಈ ಅವಸ್ಥೆಲಿ ಎಲ್ಲೋಗಿ ನೋಡಿಯಾ ನೀನು? ಸುಮ್ನಿರ್ ಮನೇಲೆ. ಏನಾಗಲ್ಲ ತಡಿ, ಹೋಗಿ ನೋಡ್ಕೊಬರ್ತೀನಿ. ನೋಡ್, ನಾನು ಹೇಳ್ತಾನೆ ಇದೀನಿ, ಹಂಗೆ ಹೋತಲ್ಲ. ಶಾಂತಕರ್ ಮಂತಕರ ಹೋಗ್ಬರೋಣ, ಎಲ್ಲರ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾಳೆ, ಕೇಳೋಣ. ಸೊಸೆ ಬಾರವ ಇಲ್ಲಿ, ಸೊಸೆ, ಮುದ್ದಿನ ಸೊಸೆ, ಬೈಲ್ ಒಂಚೂರು ಅಡಿಗೆ ಮಾಡೋದು ಹೇಳ್ಕೊಡ್ತೀನಿ. ಈ ಮೂದೇವಿ ಎತ್ಲಾಗ ಹೋತ ಕಾಣೆ ಕಣವ, ಅಷ್ಟು ಗಂಟ್ಲು ಹರ್ಸ್ಕೊಂಡಂಗ್ ಕೂಗ್ತಾ ಇದೀನಿ. ಎಂತದ ಹೆಸರು ಇತ್ತಲ್ಲ ಹಾಕಿದು? ಪಲ್ಲವಿ. ಪಲ್ಲವಿ, ಹಾ ಇದೆಂತದೆ ವೇಷ ನಿಂದು? ಅಯ್ಯೋ ಅತ್ತೆ, ಆ ಸೀರೆ ಉಡ್ಕೊಂಡು ಈ ಶೆಕೆಯಲ್ಲಿ ಇರಕ್ ಆಗ್ಲಿಲ್ಲ ಅತ್ತೆ, ಅದಕ್ಕೆ ಈ ತರ ಡ್ರೆಸ್ ತಂದಿದ್ದೆ, ಹಾಕೊಂಡ್ಬಿಟ್ಟೆ. ಅವ್ವ ಪುಣ್ಯಾತ್ಗಿತ್ತಿ, ಈ ತರ ಬಟ್ಟೆ ಎಲ್ಲ ಹಾಕಂಗಿಲ್ಲ ಕಣವ ನಮ್ಮ ಮನೇಲಿ. ಹೌದಾ ಅತ್ತೆ? ಯಾಕತ್ತೆ, ಏನ್ ರೂಲ್ಸ್ ನಿಮ್ ಮನೇಲಿ? ಏನಿಲ್ಲ ಬಿಡವ, ಏನ್ ಅಡಿಗೆ ಮಾಡಕ್ ಬರುತ್ತೆ ನಿಂಗೆ? ಓ, ನನಗ್ ಬೇಜಾನ್ ಅಡಿಗೆ ಬರುತ್ತೆ ಕಣತೆ. ಶಾಂತಕ್ಕ ಬಾರೆವ ಆಚೆ ಬೇಗ ಒಂಚೂರು. ಇದ್ಯಾಕಿ ಪಾರಕ್ಕ ಹಿಂಗ್ ಒಂದೇ ಉಸಿರು ಓಡ್ ಬಂದಾಳಲ್ಲ? ಅಯ್ಯೋ ದೇವ್ರೆ, ನಮ್ಮ ಅತ್ತೆ ಏನ್ ಹೇಳ್ದಂಗ ಹಂಗೆ ಹೋತಲ್ಲಪ್ಪ. ನನಗೆ ಇಷ್ಟೊಂಥರ ಅಡುಗೆ ಬರುತ್ತೆ, ಯಾವ್ದು ಮಾಡಲಿ? ಮ್ಯಾಗಿ ಮಾಡ್ಲಾ, ನೂಡಲ್ಸ್ ಮಾಡ್ಲಾ, ಮ್ಯಾಗಿ ಮಸಾಲ ಮಾಡ್ಲಾ, ತರಕಾರಿ ಹಾಕಿ ಮ್ಯಾಗಿ ಮಾಡ್ಲಾ, ಏನು ಮಾಡಲಿ? ಯಾಕೆ ಪಾರಕ್ಕ ಇಷ್ಟೊಂದು ಸಪ್ಪಗಿದೆಯಾ? ಏನಾಯ್ತು? ಅಯ್ಯೋ ಶಾಂತಕ್ಕ, ಇನ್ನೂ ಮನೆಗೆ ಬಂದಿಲ್ಲ ಶಾಂತಕ್ಕ. ಮಗಳು ಎಲ್ಲೋದ್ಲ ಏನೋ, ಫೋನ್ ಮಾಡಿದ್ರೆ ಫೋನು ಎತ್ತುತ್ತಾ ಇಲ್ಲ. ಅಯ್ಯಪ್ಪ, ಪಾರಕ್ಕ ಇಲ್ಲಿ ನಿಂತಿದ್ದಾಳ? ಅಯ್ಯೋ ಪಾರಕ್ಕ, ನೀನ್ ಎಲ್ಲೆಲ್ಲವ ಹುಡ್ಕದ್ ನಾನು ಅತ್ಲಾಗೆ. ಮಂತಕ್ ಹೋಗಿದ್ದೆ, ಅಲ್ಲಿಲ್ಲ ಅಂದ್ಲು, ಅದಕ್ಕೆ ಇಲ್ಲಿಗೆ ಬಂದೆ. ಶಾಂತಕರ್ ಮಂತಕ್ ಹೋಗಿದ್ಯಾ ಅಂದ್ರು. ಯಾಕೆ ಲತಾ, ಏನಾಯ್ತು ಹೇಳೆ? ಅಯ್ಯೋ ನಿನ್ನ ಪಾರಕ್ಕ, ಮಟ್ಕ ಶಿವಕ್ಕನ್ ಮಗನ್ ಜೊತೆ ಹೋಗ್ತಾ ಇದ್ಲಂತೆ ನಿಮ್ ಹುಡುಗಿ. ಎಲ್ಲಿ ನಿಂತಿದ್ರು ಅವರು? ಯಾರು ನೋಡಿದ್ದು? ಅಯ್ಯೋ, ನನ್ನ ಮಗಳು ಕೂಗ್ತಾ ಇದ್ಲಂತೆ, ಅವ್ರು ಹಂಗೆ ಕರ್ಕೊಂಡು ಹೋಗ್ತಾ ಇದ್ಲಂತೆ. ನಿನ್ ಮಗಳು ಸುಮ್ಮನೆ ಹೋಗ್ತಾ ಇದ್ಲಂತಪ್ಪ. ಅಯ್ಯೋ ಶಾಂತಕ್ಕ, ಏನ್ ಮಾಡಿ ಶಾಂತಕ್ಕ? ಪಾರಕ್ಕ ಸುಮ್ಮನೆ ನೀನ್ ಎದುರು ಬೇಡ, ನಡಿ ಹೋಗೋಣ. ಎಲ್ಲಂತೆಲ್ಲಕ್ಕ ಇದ್ದಿದ್ದು? ಎದಳು ಪಾರಕ್ಕ, ಏನಾಗಲ್ಲ, ಹೋಗೋಣ ನಡೀರಿ, ಎಲ್ಲರೂ ಹುಡ್ಕನ. ಶಾಂತಕ್ಕ, ಅದೇ ಕಾಲೇಜ್ ರೋಡು ಬರ್ತಾ ಮುಂದಕ್ಕೆ ಅಲ್ಲಂತೆ. ಏನ್ ಮಾಡ್ತಾರೋ ಏನೋ ನನ್ನ ಮಗಳಿಗೆ. ಸಾರಿ ಪೂರ್ಣಿಮಾ, ಸಾರಿ. ನಮ್ಮಮ್ಮನ ಮಾತು ಕೇಳ್ಕೊಂಡು ನಿಂಗೆ ಇಷ್ಟೆಲ್ಲ ಮೋಸ ಮಾಡ್ಬಿಟ್ಟೆ. ಏನೋ ಮಾಡ್ತಾ ಇದೀಯ? ಆಯ್ತಾನೆ ಎಲ್ಲ ಕೆಲಸ? ಹ್ಞೂ ಅಮ್ಮ, ಆಯ್ತು ಎಲ್ಲ ಕೆಲಸ. ಕಟ್ಟಾಕಿ ಬಗ್ಸಿ ನಿಲ್ಸಿದ್ದೀನಿ ನೋಡು, ಕೊಟ್ಲಾ ಬಲಿ? ಕೊಡೋಣಂತೆ. ಇನ್ನ ಗಳಿಗೆ ಬಂದಿಲ್ಲ, ಇನ್ನು 10 ನಿಮಿಷ ಆಗ್ತಿದ್ದಂಗೆ ಮುಹೂರ್ತ ಗಳಿಗೆ ಬರುತ್ತೆ, ಕೊಟ್ಬಿಡೋಣ ಬಲಿಯ. ಹಾಂ ಸರಿ ಕಣಮ್ಮ, ಆಯಿತು, ಹಾಗೆ ಮಾಡೋಣ. ಒಂದು 10 ನಿಮಿಷ ಬಂದೆ ತಡಿ. ಈ ಟೈಮಲ್ಲಿ ನೀನು ಎಲ್ಲಿಗೆ ಹೋಗ್ತೀಯಾ? ಇಲ್ಲ ಅಮ್ಮ, ಬಂದೆ, ಒಂದು 2 ನಿಮಿಷ ಬಂದೆ. ಅಯ್ಯೋ ಪಾಪ, ಅವಳು ಏನೂ ತಪ್ಪು ಮಾಡಿಲ್ಲ. ನಮ್ಮಮ್ಮನ ದುರಾಸೆಗೋಸ್ಕರ ಅವಳನ್ನ ಬಲಿ ಕೊಡ್ತಾ ಇದ್ದೀವಲ್ಲಪ್ಪ. ನನಗಂತೂ ಮನಸ್ಸೇ ಇಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬೇಡ ತಡಿ, ಫೋನ್ ಮಾಡಿ ಹೇಳೋಣ, ಬಂದು ಕರ್ಕೊಂಡು ಹೋಗ್ಲಿ. ಪಾಪ ನನಗೆ ನೋಡೋಕ್ಕಾಗಲ್ಲ. ಹಲೋ, ಯಾರು ಯಾರು ಫೋನ್ ಮಾಡ್ತಾ ಇರೋದು?
ಆಂಟಿ ನಾನು ಆಂಟಿ ಶಿವಕ್ಕನ ಮಗ ಮಾತಾಡ್ತಾ ಇರೋದು. ಅಯ್ಯೋ ಅಯ್ಯೋ ಪಾಪಿಗಳ ಅನ್ಯಾಯವಾಗಿ ಹೇಳ್ದಂಗೆ ಮಾಡ್ಬಿಟ್ರಲ್ಲ, ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೀರೋ, ಎಲ್ಲಿದ್ದೀರೋ? ಆಂಟಿ ಏನೂ ಆಗಲ್ಲ ಆಂಟಿ, ಪೊಲೀಸ್ನವ್ರನ್ನ ಕರ್ಕೊಂಡು ಇಲ್ಲೇ ದೇವಸ್ಥಾನದ ಹತ್ರ ಬಂದ್ಬಿಡಿ. ಎಲ್ಲ ನಮ್ಮಮ್ಮ ಮಾಡಿದ ದುರಾಸೆಯಿಂದ ಈ ಥರ ಮಾಡಿದ್ದಾಯ್ತು. ಬಂದ್ಬಿಡಿ ಆಂಟಿ, ಇಲ್ಲೇ ದೇವಸ್ಥಾನದ ಹತ್ರ 4 ಜನ ಕರ್ಕೊಂಡು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡಿ. ಸರಿ ಕಣೋ, ಬರ್ತೀವಿ. ನಿಮ್ಮನ್ ಬಂದು ಮಾತ್ರ ಸುಮ್ಮನೆ ಬಿಡಲ್ಲ ಕಣ್ರೋ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ನಿನ್ನ ಆಸೆಗೆ ನಾನು ತಣ್ಣೀರು ಹಚ್ಬಿಟ್ಟೆ. ಹಾ, ಇನ್ನು 3 ನಿಮಿಷ ಇದೆ, ಬಂತು. ನನ್ನ ನಿಧಿ ನನ್ನ ಹತ್ರ ಆಗಕ್ಕೆ ಬಂದೇ ಬಿಡ್ತು. ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಿರೋ ಕತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಕಾಲ್ಪನಿಕ ಕತೆ ಅಷ್ಟೇ, ಮನರಂಜನೆಗೋಸ್ಕರ. ಯಾಕಮ್ಮದೇವಿ ಒತ್ತೋ? ಹ್ಞೂ ಅಮ್ಮ, ಸರಿ ಆಯಿತು. ಅಯ್ಯೋ ಪಾಪ ಬಿತ್ತು ಅಣ್ಣ. ಎದ್ದೋಗ ನಾಯಿ ಆಚಿಕೆ. ಯಾರ ಮಗ್ಳ ನಿಂಗೆ ಹೇಳಿದ್ದು ಅಣ್ಣ ಅಂತ? ಇವನ್ನ ಅಣ್ಣ ಅಲ್ಲ, ಮನೆ ಕಳ್ಸ್ತವನು. ಹೌದಾ ಅಮ್ಮ? ನಮಗ ಅಪ್ಪ ಹೇಳಿದ್ದು. ಅಯ್ಯೋ ನಿಮ್ಮ ಅಪ್ಪ ಅಲ್ಲ, ಅವನು ಊರ್ ಬೆಪ್ಪ. ಸುಳ್ಳು ಸುಳ್ಳು ಹೇಳುತ್ತೆ, ಅಪ್ಪನ ಮಾತು ಕೇಳಬೇಡ್ರಿ. ಹ್ಞೂ ಅಮ್ಮ, ಸರಿ ಆಯ್ತು. ಅಮ್ಮ ನಂಗೆ ಹಾಲು ಬೇಕು. ಬಾ, ಈಗ ಮನೆ ಕೆಲಸನಿಗೆ ಹೇಳ್ತೀನಿ ನೋಡು, ಮಾಡ್ಕೊ ಬರ್ತಾನೆ. ಏ ಮೂದೇವಿ, ಪಾಲು ಬಾರ ಇಲ್ಲಿ. ಹಾಂ ಹೇಳಮ್ಮ. ಲೋಫರ್ ಮುಂಡೆ ತದ್ದೆ, ಎಷ್ಟು ದಿನ ಹೇಳಿದ್ದೀನಿ ಅಮ್ಮ ಅಂತ ಕರಿಬೇಡ ಅಂತ. ಯಾವಳ ನಿಮ್ಮಮ್ಮ? ಹೋಗಿ ಅವಳನ್ನ ಕರಿಯೋಗೋ, ಇಲ್ಲಾರನ್ನ ಕರಿತೀಯೋ? ಹೋಗಿ ಮಕ್ಕಳಿಗೆ 2 ಲೋಟ ಹಾಲು ತಂದ್ಕೊಡು. ಸರಿ ಆಯಿತು ಅಮ್ಮ. ಹಾಲು ಕೊಡಿಸ್ಕೊಟ್ಟಾದ್ಮೇಲೆ ನಾನು ಓದ್ಕೋತೀನಿ. ನೀನು ಓದ್ಕೊಂತ ಕುತ್ಕೊಂಡ್ಬಿಟ್ರೆ ಮನೇಲಿ ಯಾರಪ್ಪ ಕೆಲಸ ಮಾಡ್ತಾರೆ ಇಲ್ಲಿ? ಬಾಯಿ ಮುಚ್ಕೊಂಡು ಹಾಲು ಕಾಯಿಸ್ಕೊಟ್ಮೇಲೆ ಅಡುಗೆ ಮಾಡಿರೋದನ್ನೆಲ್ಲ ತೊಳೆದು ಮಾಡಿ ಇಟ್ಟು. ಅಮ್ಮ, ಇದು ಲಾಸ್ಟ್ ಎಕ್ಸಾಮು, ಅದಕ್ಕೆ ಓದ್ಕೋಬೇಕು ನಾನು. ಕೇಳಿದ್ದೆ ಕೇಳ್ತೀಯ? ಎಷ್ಟೋ ಕೊಬ್ಬು ನಿನಗೆ. ತಡಿ, ಕೋಲ್ ತರ್ತೀನಿ ನಿನಗೆ. ಎಲ್ಲ ಬಿದ್ದಿದ್ದು ಕಮ್ಮಿ ಆಯ್ತಾ ಒರೆ ನಿನಗೆ? ಇಲ್ಲ ಸರಿ ಅಮ್ಮ, ಹೊಡಿಬೇಡಿ, ಮಾಡ್ತೀನಿ ಎಲ್ಲ ಕೆಲಸ. ಸರಿ ಕಣ್ರಮ್ಮ, ಓರಿ ಹಾಲು ತಂದು ಕೊಡ್ತಾನೆ ಅವನು, ಕುಡ್ದ್ಬಿಟ್ಟು ಮಲ್ಕೊ ಹೋಗ್ರಿ. ಹಾ ಸರಿ ಅಮ್ಮ, ಆಯ್ತು. ಈ ಬಿಡಾಡಿ, ಯಾಕೆ ಹಿಂಗ್ ಒಂದೇ ಉಸಿರಿಗೆಲ್ಗ ಓಡ್ತಾವಳಲ್ಲ? ತಾಡಿ ಕರಿಯನ ಏನಂತ ಕೇಳೋಣ. ಏ ಪ್ರೇಮಕ್ಕ, ಬಾಯ್ಲಿ. ಏನ್ ಮಂಜುಳಕ್ಕ, ಕರ್ದಲ್ಲ ಬಿರ್ಬಿರ್ ನೇಳಿಲ್, ಜಲ್ದಿ ಹೋಗ್ಬೇಕು ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ ಏನಕ್ಕೆ ಅಷ್ಟು ಅರ್ಜೆಂಟಾಗಿ ಹೋಗ್ತಾ ಇದೀಯಾ? ಅಯ್ಯೋ, ನಿಂಗೆ ವಿಚಾರ ಗೊತ್ತಿಲ್ವಾ? ಏನ್ ವಿಚಾರನೇ ಹೇಳು ಸರಿಯಾಗದ ಏನಂತ? ಅಯ್ಯೋ ಅದಾ, ಇಷ್ಟ ಆಯ್ತು, ಅದಕ್ಕೆ ಎಲ್ಲರೂ ಹೋಗ್ತಾ ಇದೀವಿ